ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಮೋಕ್ಷ ಮೆರೆಯುವುದು ನಿನ್ನ ಕರುಣದಲ್ಲಿ, ದಕ್ಷ ರಾಕ್ಷಸರೆಲ್ಲ ಓಡುವರೋ ನಿನ್ನ ಭಯದಲ್ಲಿ, ರಕ್ಷಿಸುವ ನೀನೊಬ್ಬನೇ ತ್ರಿಭುವನ ಸಾಕ್ಷಿ, ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂತ ಹೇಳಿ ಸದ್ಗುರು ಸಿದ್ಧಾರೂಢರನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿಗೈದರು. ಸಿದ್ಧಾರೂಢರು ಅಂತಂದ್ರೆ ಸಾಕ್ಷಾತ್ ಶಂಕರರು. ಆದಿಗುರು ಶಂಕರಾಚಾರ್ಯರನ್ನು ಶಂಕರಂ ಇತಿ ಶಂಕರಃ ಅಂತ ಕರೆದರು. ಸಾಕ್ಷಾತ್ ಶಂಕರನ ಶಂಕರಾಚಾರ್ಯರಾಗಿ ಜನ್ಮವನ್ನು ತಾಳಿ ಬಂದಿದ್ದ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ತತ್ವವನ್ನು ಬೋಧಿಸಿ ಅದ್ವೈತ ಜ್ಞಾನವನ್ನು ನೀಡಿದಂತಹ ಪುಣ್ಯಾತ್ಮರು ಆದಿಗುರು ಶಂಕರರು. ನಿನ್ನೊಳಗನ ದೇವ್ರದಾನ, ನೀನ ದೇವ್ರದಿ, ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಹೇಳಿದರು. ಕಣ್ಣಿಗೆ ಕಾಣಿಸುವ ಎಲ್ಲ ಜಗತ್ತು ಮಿಥ್ಯ ಐತೆಪ್ಪ, ಬ್ರಹ್ಮ ಮಾತ್ರ ಸತ್ಯ ಐತಿ. ಆ ಬ್ರಹ್ಮನ ನೀನದಿ, ನಿನ್ನೊಳಗನ ಆ ಒಂದು ದಿವ್ಯವಾದ ಶಕ್ತಿ ಅಡಗೇತಿ ಅಂಥೇಳಿ ಜಗತ್ತಿಗೆ ಸಾರಿದರು. ಯಾವ ಭೇದ ಭಾವವನ್ನು ಮಾಡಲಾರ್ದ ಆ ಬ್ರಹ್ಮನಲ್ಲಿ ಐಕ್ಯವಾಗು. ಮನೋರ್ಬುದ್ಧಿ ಅಹಂಕಾರ ಚಿತ್ತಾನಿನಾದಂ ನ ಚ ಶ್ರೋತ್ರಜುಹೇ ನ ಚಕ್ರಾನ ನೇತ್ರೇ ನ ಚ ಹ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ನೀ ಆನಂದರೂಪನಿದೆಯೋ, ನೀನ ಶಿವನಿದ್ದೀಯಪ್ಪ ಅಂತ ಸಾರಿ ಸಾರಿ ಹೇಳಿದರು. ಆ ಅದ್ವೈತ ತತ್ವವನ್ನು ಆಚರಿಸಿ ತೋರಿಸಲಿಕ್ಕೆ ಪರಮಾತ್ಮ ಮತ್ತೊಮ್ಮೆ ಜನ್ಮವನ್ನು ತಾಳಿ ಬಂದ ಸದ್ಗುರು ಸಿದ್ಧಾರೂಢರ ರೂಪದಿಂದ. ಶಿವ ಭೂಮಿಯನ್ನು ಉದ್ಧರಿಸಬೇಕಂತೇಳಿ ಸಂಕಲ್ಪ ಮಾಡಿ ಸಿದ್ಧ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಬಂದ. ಸಣ್ಣ ವಯಸ್ಸಿನೊಳಗನ ಮನೆಯನ್ನು ತ್ಯಾಗ ಮಾಡಿ ಕರ್ಣ ವಿಜಯನ ಕಲಿತನ ಅಂತೇಳಿ ಕರ್ಣ ವಿಜಯವನ್ನು ಸಾಧಿಸಿ ಶಿವನ ಅವತಾರಣ ಇದ್ರೂ ಸಹಿತ ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾಗಿ ಗುರುವಿನ ಮಹತ್ವವನ್ನು ಸಾರಿ ಹುಬ್ಬಳ್ಳಿಗೆ ಬಂದು ನೆಲೆಸಿ ತನ್ನ ಮಹಿಮೆಯನ್ನು ತೋರಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಸಿದ್ಧಾರೂಢರ ಮಹಿಮೆಗಳನ್ನು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ. ಅಂತಹ ಪುಣ್ಯಾತ್ಮರನ್ನು ಸ್ಮರಿಸಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಸಾಧ್ಯವಾಗತೈತಿ. ಜನನ ಮರಣದ ದುಃಖ ಭವಜೀವಿಗುಂಟೆಂದೇ, ಗುರುಪಾದವ ನಂಬಿದರೆ ಭಯವಿಲ್ಲೆಂದೇ ಅಂತ ಹೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳಿದಂಗೆ ನಾವು ಹುಟ್ಟಿ ಬಂದೆವಪ್ಪ ಅಂದ್ರೆ ನಮಗೆ ದುಃಖ ಅಂಟಿಕೊಂಡ ಬಂದಿರ್ತೈತಿ. ಎಂಥ ದುಃಖ ಬಂದ್ರೂ ಸಹಿತ ಅದಕ್ಕೆ ಹೆದರಬಾರ್ದು. ಒಳಗೆ ಇದ್ದಂತಹ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ನಮ್ಮ ಮನಸ್ಸಿನೊಳಗೆ ಯಾವ ಒಂದು ದೈವೀ ಶಕ್ತಿಯ ವಿಶ್ವಾಸ ಐತಿ, ಆ ದೇವರನ್ನು
ನಂಬಿ ಎಂಥ ಪ್ರಸಂಗ ಬಂದ್ರೂ ಸಹಿತ ಆ ಚಿಂತನೆಯನ್ನು ಬಿಡಬಾರ್ದು. ಇಷ್ಟು ಸಾಧನೆ ಮಾಡಿಕೊಂಡು ಹೋಗೋದೈತಲ್ಲ, ಇದೇ ಒಂದು ದೊಡ್ಡ ತಪಸ್ಸು. ಇದಕ್ಕಿಂತ ದೊಡ್ಡದು ಮತ್ತೊಂದೇನೂ ಇಲ್ಲ. ಸಿದ್ಧಾರೂಢರು ಸರಳವಾದಂತಹ ಜನಸಾಮಾನ್ಯರಿಗೂ ತಿಳಿಯುವಂತಹ ಬೋಧನೆಯನ್ನು ಮಾಡ್ಕೋತ ಬಂದರು. ಯಾವುದೇ ರೀತಿಯ ಮೂಢನಂಬಿಕೆಗಳನ್ನು ಅವರು ಹೇಳಲಿಲ್ಲ. ಅವುಗಳನ್ನು ಸರಳವಾಗಿ ಬಿಡಿಸೋಕೆ ಪ್ರಯತ್ನ ಮಾಡಿದರು. ಒಬ್ಬಾಕಿ ಹುಬ್ಬಳ್ಳಿ ಒಳಗೆ ಹೆಣ್ಮಗಳು ಸಿದ್ಧಾರೂಢರ ಭಕ್ತಳು. ಆಕಿ ಒಂದು ದಿವಸ ಮನೆಯೊಳಗೆ ಏನೋ ಕೆಲಸ ಮಾಡುವಾಗ ಒಂದು ಹಲ್ಲಿ ಬಿತ್ತಕ್ಕಿ ಮೈ ಮ್ಯಾಲ. ಹಲ್ಲಿ ಬಿದ್ದು ಕೂಡಲೇ ಭಾಳ ದುಃಖ ಅನ್ಸಾಕತ್ತು. ನನಗೇನು ಕೆಟ್ಟ ಸಮಯಕ್ಕಾದೈತಿಪ್ಪ ಅಂಥೇಳಿ ಸ್ನಾನ ಮಾಡಿದ್ಲು, ಹಸಿರು ಗಿಡ ಮುಟ್ಟಿದ್ಲು, ದೇವರ ಮುಂದೆ ಒಂದು ದೀಪ ಹಚ್ಚಿಟ್ಲು. ಅಷ್ಟಾದರೂ ಸಹಿತ ಮನಸ್ಸಿನ್ಯಾಗ ಸಮಾಧಾನ ಆಗವಲ್ತು. ಸಿದ್ಧಾರೂಢರ ಮಠಕ್ಕೆ ಬಂದಳು. ಕಬೀರ ದಾಸರು ಮತ್ತು ಸಿದ್ಧಾರೂಢರು ಇಬ್ಬರು ಕೂಡೇ ಕುಂತಿದ್ರು. ಬಂದ ಹೆಣ್ಮಗಳು ಸಿದ್ಧಾರೂಢರಿಗೆ ಕಬೀರದಾಸರಿಗೆ ನಮಸ್ಕಾರ ಮಾಡಿ ಅಳಾಕತ್ತು. ಯಾಕೆ ಅಳ್ತೀಯವ್ವ ಅಂತ ಕೇಳಿದರು ಸಿದ್ಧಾರೂಢರು. ಯಪ್ಪ, ನನ್ನ ಮ್ಯಾಲೆ ಹಲ್ಲಿ ಬಿದ್ದೈತಿ, ಏನು ದುಃಖಕ್ಕಾದೈತಿ ನನಗೆ ತಿಳಿವಲ್ತು, ಹೆದರಿಕೆ ಬರಾಕತ್ತೈತಿ ಅಂದ್ಲಕ್ಕಿ. ಸಿದ್ಧಾರೂಢರು ವಿಚಾರ ಮಾಡಿದರು, ಈಕಿಗೆ ಹಂಗೆ ಹೇಳಿದರೆ ತಿಳಿದಿಲ್ಲ, ಯಾಕಂದ್ರೆ ಪಾಪ ಅಷ್ಟೊಂದು ಜ್ಞಾನ ಇಲ್ಲ. ಅಲ್ಲೇ ಇದ್ದಂತಹ ಒಂದು ದೊಡ್ಡದ ಗ್ರಂಥ ಅದನ್ನು ನೋಡಿ ಕಬೀರದಾಸರಿಗೆ ಹೇಳಿದರು. ಕಬೀರ, ಹೆಂಗಪ್ಪ ಈ ಭಕ್ತಳ ಸಮಸ್ಯೆಯನ್ನು ಪರಿಹರಿಸೋದು ಅಂತಂದರು. ಕಬೀರದಾಸರು ಆ ಗ್ರಂಥವನ್ನು ಕೈಯಾಗ ಹಿಡ್ಕೊಂಡ ಒಂದು ಕಡ್ಡಿ ಆ ಹೆಣ್ಮಗಳ ಕೈಯಾಗ ಕೊಟ್ಟು, ಈ ಕಡ್ಡಿ ಈ ಗ್ರಂಥದೊಳಗೆ ತುರುಕು ಅಂದ್ರೆ ಅವರು ಕಡ್ಡಿ ಹಾಕಿದ್ರು. ಅದನ್ನು ತೆಗೆದು ಸಿದ್ಧಾರೂಢರ ಕೈಯಾಗ ಕೊಟ್ಟರು ಕಬೀರದಾಸರು. ಅದನ್ನು ನೋಡಿ ಸಿದ್ಧಾರೂಢರು, ಯವ್ವ ನಿನಗೆ ಭಾಳ ಚಲೋ ಆಕ್ಕತ್ತಂಥೇಳಿ ಬಂತವೆ ಅಂದರು. ಯಪ್ಪ ಹೆಂಗ್ರಿ ಅಂದ್ಲಕ್ಕಿ. ಇಲ್ಲ, ಒಂದು ಜೀವ ಉಳಿಸಿದ್ದ ಪುಣ್ಯ ನಿನಗೆ ಬರ್ತೈತಿ ಅದಕ್ಕೆ ಅಂದ್ರೆ ಹೆಂಗ್ರಿ ಅಂದ್ಲಕ್ಕಿ. ನೋಡುವ, ಹಲ್ಲಿ ನಿನ್ನ ಮ್ಯಾಲೆ ಬಿದ್ದಿದ್ದಕ್ಕೆ ಹಲ್ಲಿ ಬದುಕಿತು. ಒಂದು ವೇಳೆ ನೀ ಹಲ್ಲಿ ಮೇಲೆ ಬಿದ್ದಿದ್ದೆ ಅಂದ್ರೆ ಹಲ್ಲಿ ಸತ್ತು ಹೋಗ್ತಿತ್ತು. ಆ ಹಲ್ಲಿ ಬದುಕಿಸಿದ ಪುಣ್ಯ ನಿನಗೆ ಹತ್ತಿ ನಿನಗೆ ಚಲೋ ಆಕ್ಕತ್ತಿವೆ ಅಂತ ಹೇಳಿದ್ರಂತ ಖುಷಿಯಿಂದ ಭಕ್ತರ ಮನೆಗೆ ಹೋದಳು. ಹಿಂಗೆ ಭಕ್ತರನ್ನು ಎದೆಗುಂದಿಸ್ತಿರ್ಕಿಲ್ಲ, ಅವರಿಗೆ ಸ್ಥೈರ್ಯವನ್ನು ತುಂಬುತ್ತಿದ್ದರು ಸಿದ್ಧಾರೂಢರು. 3 ದಾರಿ ಕೂಡಿದಲ್ಲಿ ಮೆಣಸಿನಕಾಯಿ ಉಪ್ಪ ಇಟ್ಟಿದ್ದನ್ನು ಕೈಯಾಗ ತಗೊಂಡು ಬಂದ ಜಾತ್ರೆ ಪ್ರಸಾದದೊಳಗೆ ಕೂಡಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಮಲವನ್ನು ತಲೆ ಮ್ಯಾಲೆ ಹೊರುವಂಥ ಕನಿಷ್ಠವಾದ ಪದ್ಧತಿ ಮೊದಲು ಇತ್ತು. ಆ ಭಕ್ತಳು ತನ್ನ ಮನೆಗೆ ಸಿದ್ಧಾರೂಢರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಮನಸ್ಸಿನಾಗ ಸಂಕಲ್ಪ ಮಾಡಿದಾಗ ಸ್ವತಃ ಸಿದ್ಧಾರೂಢರು, ಯವ್ವ ನೀ ಹೊರಗಿನ ಮಲವನ್ನು ಹೊರತಿ, ನಾ ಒಳಗಿನ ಮಲ ಹೊರ್ತೀನಿ, ನಮ್ದಿಬ್ಬರದು ಒಂದೇ ಟೈಪ್ ಕೆಲಸ ಐತೆ ನಡಿ ಅಂಥೇಳಿ ಆಕೆ ಮನೆಗೆ ಹೋಗಿ ಪ್ರಸಾದ ಉಂಡು ಆಕೆಗೆ ಆಶೀರ್ವದಿಸಿ ಬಂದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು.
ರಥ ಸಿದ್ಧಾರೂಢದ ಮಠದ ರಥೋತ್ಸವ ಆಗಿತ್ತು. ಸುರುಸುರಿ ಕಡ್ಡಿ ಹೋಗಿ ರಥದಾಗ ಬಿದ್ದ ಆ ರಥ ಸುಟ್ಟು ಹೋಗಿಬಿಡ್ತು. ಮಠಕ್ಕೆ ಏನು ಗಂಡಾಂತರ ಕಾದೈತು ಅಂಥೇಳಕ್ಕಾರ ಭಕ್ತರು ಚಿಂತೆ ಮಾಡುವಾಗ ರಥ ಉರಿದಂಥ ಬೆಳಕು ಮಠದ ಮೇಲೆ ಬಿತ್ತು. ಮಠದ ಬೆಳಕು ಜಗತ್ತಿನ ಮೇಲೆ ಬೀಳ್ತೈತಿ, ಚಿಂತೆ ಮಾಡಬೇಡ್ರಿ ಅಂಥೇಳಿಕಾರ ಧೈರ್ಯವನ್ನು ತುಂಬಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ತನ್ನ ಸ್ವಾರ್ಥಕ್ಕಾಗಿ ವಿಷವನ್ನು ತಂದ ಉಣಿಸಿದ್ರೂ ಸಹಿತ ಪ್ರೀತಿಯಿಂದ ಆ ವಿಷವನ್ನು ಉಂಡಂಥ ನೀಲಕಂಠರು ಸದ್ಗುರು ಸಿದ್ಧಾರೂಢರು. ಸಿಟ್ಟಿಗೆ ಅವಕಾಶ ಇಲ್ಲ, ಕೇವಲ ಅನುಗ್ರಹ ಮಾತ್ರ. ಅನುಗ್ರಹಕ್ಕಿಂತಲೂ ಅಧಿಕವಾದದ್ದು ಮತ್ತೊಂದೇನೂ ಇಲ್ಲ. ಇಂಥ ಗುರುವನ್ನು ನಾವು ಧ್ಯಾನ ಮಾಡ್ತಿದ್ವಿ ಅಂದ್ರೆ, ಇಂಥ ಸಿದ್ಧಾರೂಢರ ಒಂದು ಚಿಂತನೆಯನ್ನು ಮಾಡ್ತಿದ್ವಿ ಅಂದ್ರೆ ನಾವು ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಸಂಕಟ ಇರ್ತೈತಿ, ಉದ್ಯೋಗಿಗಳಿಗೆ ಒಂದು ಸಂಕಟ ಇರ್ತೈತಿ, ಸನ್ಯಾಸಿಗಳಿಗೆ ಒಂದು ಸಂಕಟ ಇರ್ತೈತಿ, ಸಂಸಾರಿಗಳಿಗೆ ಒಂದು ಸಂಕಟ ಇರ್ತೈತಿ, ವೃದ್ಧರಿಗೆ ಒಂದು ಸಂಕಟ ಇರ್ತೈತಿ, ಬಾಲಕರಿಗೆ ಒಂದು ಸಂಕಟ ಇರ್ತೈತಿ, ಯುವಕರಿಗೆ ಒಂದು ಸಂಕಟ ಇರ್ತೈತಿ, ಹೆಣ್ಣಿಗೆ ಒಂದು ಸಂಕಟ ಇರ್ತೈತಿ, ಗಂಡಿಗೆ ಒಂದು ಸಂಕಟ ಇರ್ತೈತಿ. ಸಂಕಟ ಇಲ್ಲದವ್ರು ಯಾರೂ ಇಲ್ಲ, ಇಷ್ಟು ತಿಳ್ಕೊರಿ. ಬೇಕಾದಂಥ ಸಂಕಷ್ಟಗಳ ಬರಲಿ, ಸಿದ್ಧಾರೂಢರನ್ನು ನೆನೆಸ್ಕೋತ ಇರಬೇಕು. ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಜಪಿಸ್ಕೋತ ಇರಬೇಕು. ಬಂದಿದ್ದೆಲ್ಲ ಬರಲಿ, ನಿನ್ನ ಕರುಣೆ ಒಂದಿರಲಿಯಪ್ಪ ಅಂಥೇಳಿ ಸಿದ್ಧಾರೂಢ ಅಪ್ಪನಂತೇಕ ನಾವು ಬೇಡ್ಕೋತ ಹೋಗ್ಬೇಕ್ರಿ. ಕಷ್ಟ ಕೊಡಬೇಡ ಅಂಥೇಳಕಾರ ಅವನಂತೇಕ ಬೇಡೋದು ಬೇಡ. ಬಂದಂಥ ಕಷ್ಟಗಳನ್ನು ಧೈರ್ಯದಿಂದ ಎದೆಗುಂದದೆ ಎದುರಿಸುವಂತಹ ಮನಸ್ಸನ್ನು, ಭಾವನೆಯನ್ನು ಕೊಡಪ್ಪ ಅಂಥೇಳಿ ಆ ಸದ್ಗುರುನಾಥನಂತೇಕ ನಾವೆಲ್ಲರೂ ಸಹಿತ ಬೇಡಿಕೊಳ್ಳೋಣ. ಸಿದ್ಧಾರೂಢರಂದ್ರೆ ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮೇಶ್ವರರು. ಒಳ್ಳೊಳ್ಳೆ ಅದನ್ನು ಹೇಳ್ತಾನೆ ನಾವು. ಇದೇನು ಸಿದ್ಧಾರೂಢರದ ಒಂದು ಅಮೃತ ಶಿಲೆಯ ಮೂರ್ತಿ ಸಿದ್ಧಾರೂಢರ ಸಮಾಧಿ ಮೇಲೆ ಸ್ಥಾಪನೆ ಒಂಡೈತಿ. ಇದರೊಳಗೆ ಸಾಕ್ಷಾತ್ ಸಿದ್ಧಾರೂಢರು ನೆಲೆಸಿಬಿಟ್ಟಾರ. ಬಡಿಗೇರ ಕಾಳಪ್ಪ, ನೀನ ಈ ಮೂರ್ತಿಯನ್ನು ಮಾಡಬೇಕು ಅಂಥೇಳಿ ಸಿದ್ಧಾರೂಢರು ಹೇಳಿದಾಗ, ಯಪ್ಪ ನಾ ಬಡಿಗೇರಿ ಕೆಲಸ ಮಾಡವ, ಕಲ್ಲಿನ ಕೆಲಸ ಹೆಂಗೆ ಮಾಡಲಿ ಅಂತ ಕೇಳಿದ. ಕಾಳಪ್ಪ ಚಿಂತೆ ಮಾಡಬೇಡವೋ, ನನ್ನ ಆಶೀರ್ವಾದ ಇರ್ತೈತೆ ನಿನಗಂತ ಹೇಳಿದಾಗ, ಯಪ್ಪ ನಾ ಎಷ್ಟೊತ್ತು ಹೇಳ್ತೇನೆ ಅಷ್ಟೊತ್ತು ಹಂಗೆ ಕುಂಡಿರ್ಬೇಕ್ರಿ ನೀವು ಅಂದ. ನೀ ಎಷ್ಟೊತ್ತು ಹೇಳ್ತೀವಿ ಅಷ್ಟೊತ್ತು ಕುಂಡಿರ್ತೇನೋ ಕಾಳ್ಯ ಅಂತಂದ್ರು ಸಿದ್ಧಾರೂಢರು. ಮತ್ತೆ ಹೇಳಿದರು ಏನಂದ್ರೆ, ಕಾಳ್ಯ ನಾ ಮುಂದೆ ಕುಂಡ್ರದೇ ಇದ್ದಾಗ ಆ ಮೂರ್ತಿಯ ಕೆಲಸವನ್ನು ಮಾಡಬಾರ್ದು ಅಂತಂದರು. ಆತ್ರಿಯಪ್ಪ ಅಂದ. 2 ತಾಸು 3 ತಾಸು ಸಿದ್ಧಾರೂಢರು ಅದೇ ಪದ್ಮಾಸನದ ಶೈಲಿ ಒಳಗೆ ಕುಂಡಿರ್ತಿದ್ರು. ದಾರ ಹಚ್ಚಿ ಅಳತಿ ಮಾಡಿ ಆ ಕಲ್ಲಿನೊಳಗೆ ಸಿದ್ಧಾರೂಢರ ಮೂರ್ತಿಯನ್ನು ಕಟ್ಟದ ಕಾಳಪ್ಪ. ಮೂರ್ತಿ ಎಲ್ಲ ಮುಗಿದಿತ್ತು, ಒಂದು ಸ್ವಲ್ಪ ತಿಕ್ಕುದಷ್ಟು ಉಳಿದಿತ್ತು ಬಳ್ಳಿನ ಹಂತೇಕ. ಸಿದ್ಧಾರೂಢರ ಪಾಠಶಾಲೆಯೊಳಗೆ ಪ್ರವಚನವನ್ನು ಮಾಡುವಾಗ ತಿಕ್ತಿದ್ದ. ಸಿದ್ಧಾರೂಢರ ಕೈಗೆ ರಕ್ತ ಬರಕತ್ತು. ಯಪ್ಪ ಏನಾತ್ರಿ ನಿಮಗಂದು ಕೂಡಲೇ ಕಾಳ್ಯಾನ ಹೋಗಿ ಮೂರ್ತಿ ಕೆಲಸ ಮಾಡಬೇಡ ಅಂತ ಹೇಳ್ರು ಅಂದ್ರಂತ. ಓಡಿ ಹೋಗಿ ಆ ಮೂರ್ತಿ ಕೆಲಸ ಮಾಡೋದನ್ನು ನಿಂದ್ರಿಸಿದಾಗ ಸಿದ್ಧಾರೂಢರ ಬೆರಳಿಗೆ ಬರುವಂಥ ರಕ್ತ ನಿಂತಿತ್ತು ಅಂತ ಹೇಳ್ತಾರೆ. ಇನ್ನೂ ಏನು ಬೇಕು ಇದರೊಳಗೆ ಪರಮಾತ್ಮ ಸಿದ್ಧಾರೂಢ ನೆಲೆಸಿದಾನ ಅನ್ನೋದಕ್ಕೆ ಸಾಕ್ಷಾತ್ ಶಿವಾನನ
ಗುರುರೂಪವನ್ನು ಧಾರಣೆ ಮಾಡಿ ಬಂದಾನ ಅನ್ನೋದಕ್ಕೆ ಇನ್ನೂ ಏನು ನಮಗೆ ಸಾಕ್ಷಿಗಳ ಬೇಕಂತ ಹುಬ್ಬಳ್ಳಿ ಒಳಗೆ ಬೀರಾಸ ಅಂಥೇಳ್ಕ್ಯಾರ ಒಂದು ಮನೆ. ಆ ಬೀರಾಸ ಅವ್ರ ಮನೆಯೊಳಗೆ ಒಂದು ಭೂತ ಹೊಕ್ಕೊಂಡಿತ್ರಿ, ದೆವ್ವಿನ ಕಾಟಿತ್ತು ಅವ್ರ ಮನೆಯೊಳಗೆ. ವಿಕ್ಟೋರಿಯಾ ರೋಡ ಸಾಲು ಓಣಿ ಹುಬ್ಬಳ್ಳಿ. ಈ ಖೀರಾಸ ಮತ್ತು ಅವ್ರ ಮಕ್ಕಳು ವೆಂಕೂಸ, ಗಂಗಾಸ, ಗಂಟೂಸ, ಕಠಾರೆ ಅನ್ನೋರು ದೊಡ್ಡ ಶ್ರೀಮಂತರು, ನೇಕಾರಿಕೆ ಮಾಡುವಂಥ ಪುಣ್ಯವಂತ ಮನೆತನ. ಅಷ್ಟು ಶ್ರೀಮಂತರಿದ್ರೂ ಸಹಿತ, ಒಳ್ಳೆಯ ಉದ್ಯೋಗದೊಳಗಿದ್ರೂ ಸಹಿತ ಸಿದ್ಧಾರೂಢರ ಮೇಲೆ ನಿರಭಿಮಾನವಾದಂತಹ ಒಂದು ಭಕ್ತಿ. ಸಿದ್ಧಾರೂಢರನ್ನ ತಮ್ಮ ಸರ್ವಸ್ವ ಅಂತ ಹೇಳ್ತಾರೆ, ನಂಬಿದ್ರಿ ಮನೆತಂದವರು. ಮನೆಯೊಳಗೆ ಏನೇ ವಿಶೇಷ ಕಾರ್ಯಕ್ರಮ ಇರಲಿ, ಸಿದ್ಧಾರೂಢರನ್ನ ಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜೆ, ಅವರಿಗೆ ಪ್ರಸಾದ ನೀಡಿ ಕಳಿಸುವಂಥ ಒಳ್ಳೆಯ ಪದ್ಧತಿಯನ್ನು ಇಟ್ಕೊಂಡಿದ್ದರು. ಮತ್ತು ದಿನಕ್ಕೆ ಒಂದು ಸಾರಿ ಆದರೂ ಸಿದ್ಧಾರೂಢರ ಮಟ್ಟಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆದು ಬರ್ತಿದ್ರು. ಎಷ್ಟೋ ದಿವಸ ಹಿಂಗೆ ಹೋತು. ದೊಡ್ಡ ಮನೆ ಇತ್ತು ಅವ್ರದ್ದು. ಅಲ್ಲೇ ಒಂದು ದೆವ್ವು ಹೊಕ್ಕೊಂತೀರಿ ಅವ್ರ ಮನೆಯೊಳಗೆ. ಇವರೆಲ್ಲರೂ ಕೂಡಿ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರಪ್ಪ ಅಂದ್ರೆ ವಿಚಿತ್ರವಾಗಿ ಮನೆಯಾಗ ಗದ್ದಲ ಮಾಡೋದು, ಚೀರೆ ಆಡೋದು ಮಾಡ್ತಿತ್ತದ. ಹೆದರಿಕೆ ಬರ್ತಿತ್ತು ಮನೆ ಮಂದಿಗೆಲ್ಲ. ಒಮ್ಮೆ ವಿಚಾರ ಮಾಡಿದ್ರು, ಇನ್ನು ಈ ಮನೆ ಬಿಟ್ಟು ಬಾಡಿಗೆ ಮನೆಯಾಗ ಹೋಗೋದು ಚಲೋ ಅಂತ ಹೇಳ್ತಾರೆ. ಯಾರೋ ಹೇಳ್ರಿ ಅಂತ ಹೇಳಿ ತಿಳ್ಕೊಂಡು ಮಂತ್ರ ಮಾಟ ಇದನ್ನೂ ಮಾಡಿ ನೋಡಿದ್ರು, ಅದೇನು ಕಡಿಮೆ ಆಗಲಿಲ್ಲ. ಮುಂದೆ ಏನು ಮಾಡಾಕತ್ತೆ ಅಂದ್ರೆ, ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ ಮೇಲೆ ಅಡುಗೆ ಮನೆಯಾಗ ಹೋಗಿ ಅದರಾಗಿಂದ ಅಡುಗೆ ಎಲ್ಲ ಉಂಡು ಗಡಿಗೆ ಡಬ್ಬ ಹಾಕಿ ಹೊಕ್ಕಿತ್ತದ ದೆವ್ವ. ಆವಾಗ ಖೀರಾಸ ಅವರಿಗೆ ಭಾಳ ಚಿಂತೆ ಹತ್ತು. ಇನ್ನು ಇದರಿಂದ ನಮಗೆ ಮುಕ್ತಿ ಸಿಗಬೇಕಂದ್ರೆ ಒಂದೇ ಮಾರ್ಗ, ಅದು ಏನಪ್ಪ ಅಂದ್ರೆ ಸದ್ಗುರು ಸಿದ್ಧಾರೂಢರ ಕರುಣೆ ಅಂತ ಅವರು ಮನಗಂಡರು. ನೇರವಾಗಿ ಖೀರಾಸ ಅವರು ಸಿದ್ಧಾರೂಢರಂತಕ್ಕೆ ಹೋದರು. ಸಿದ್ಧಾರೂಢ ಅಪ್ಪಗೆ ನಮಸ್ಕಾರ ಮಾಡಿ ಅವರ ಮುಂದೆ ಕುಂತರು. ಅವ್ರ ಮುಖ ನೋಡಿದ ಕೂಡಲೇ ಸಿದ್ಧಾರೂಢರು ತ್ರಿಕಾಲ ಜ್ಞಾನಿಗಳು, ಸರ್ವಾಂತರ್ಯಾಮಿಗಳು. ಯಾಕೋ ಖೀರಾಸ ಮುಖ ಬಹಳ ಭಯ ತುಂಬಿದಂಗೆ ಕಾಣಕತ್ತೈತಲ್ಲೋ ಅಂದರು. ಅಷ್ಟು ನೋಡ್ದ ಅವ್ರ ಪಾದದ ಮೇಲೆ ಹನಿ ಹಚ್ಚಿ ಕಣ್ಣೀರು ಸುರಿಸಿಯಪ್ಪ, ನಮ್ಮ ಮನೆ ಒಳಗೆ ಒಂದು ಭೂತ ಹೊಕ್ಕೊಂಡೈತಿ, ದಿನನಿತ್ಯವೂ ಸಹಿತ ಉಪಟಳವನ್ನು ಮಾಡಾಕತ್ತೈತಿ, ಜೀವನ ಅನ್ನೋದು ನರಕಾಗಿ ಹೋಗೈತಿ ತಂದೆ ಅಂತಂದರು. ಸಿದ್ಧಾರೂಢರಂದರು, ಚಿಂತೆ ಮಾಡಬೇಡೋ, ನಮ್ಮೊಳಗಿದ್ದಂತಹ ಕೆಟ್ಟ ಭಾವನೆಗಳನ್ನು ಆ ರೂಪದಿಂದ ಕಾಣಿಸ್ತಿರ್ತಾವೆ. ಅದೇನು ಬೇರೆ ಅಲ್ಲ, ನಮ್ಮೊಳಗಿದ್ದಂತಹ ಭಾವನೆ ಐತಿಪ್ಪ, ಹೆದರಬೇಡ. ಸದ್ಗುರುನಾಥನನ್ನು ನಂಬಿದವರು ಎದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಕರುಣಾದೃಷ್ಟಿಯನ್ನು ಆ ಖೀರಾಸ ಅವರ ಮೇಲೆ ಹರಿಸಿ ಒಂದು ತೆಂಗಿನಕಾಯಿಯನ್ನು ಆಶೀರ್ವಾದ ಮಾಡಿ ಅವ್ರ ಕೈಯಾಗ ಕೊಟ್ಟು, ಇದನ್ನು ಒಯ್ದ ಜಗಲಿ ಮೇಲಿಟ್ಟು ಪೂಜೆ ಮಾಡಪ್ಪ, ನಿನ್ನ ಚಿಂತೆ ದೂರ ಆಗತೈತಿ ಅಂತ ಹೇಳಿದರು. ಸಾಯೋ ಮನುಷ್ಯನ ಬಾಯಾಗ ನೀರು ಬಿಟ್ಟಂಗೆ ಆನಂದಾತ ಖೀರಾಸ ಅವರಿಗೆ. ಆ ಪವಿತ್ರವಾದಂಥ ಆಶೀರ್ವಾದದ ಒಂದು ಫಲವನ್ನು ತಗೊಂಡು ದೇವರ ಮನೆಯೊಳಗೆ ಇಟ್ಟು ಪೂಜೆ ಮಾಡೋದ ತಡ ವಿಚಿತ್ರವಾಗಿ ಧ್ವನಿ ಮಾಡ್ಕೋತ ಭೂತ ಹೊರಗೆ ಓಡಿ ಹೋದಂಥ ಅನುಭವ ಆಯಿತು. ಮುಂದೆ ಎಂದೂ ಅವರ ಮನೆಯೊಳಗೆ ಇಂತಹ ವಿಚಿತ್ರವಾದ ಘಟನೆ ನಡೀಲಿಲ್ಲ. ಮನೆಯೊಳಗೆ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿತು.
ಅದಕ್ಕೆ ಸಿದ್ಧಾರೂಢರಂದ್ರೆ ಯಾರಂದ್ರೆ ಗುರುವಿನ ರೂಪದಿಂದ ಬಂದಂತಹ ಸಾಕ್ಷಾತ್ ಶಿವನಲ್ಲಿ ಬೇಡೋದು ಏನೈತೆ ಅಂತ, ಶಿವನ ಹಾಕ್ಕೊಳ್ಳುವಂಥ ಆಭರಣಗಳನ್ನು ಬೇಡಬೇಕಂದ್ರೆ ಘಟಸರ್ಪವನ್ನು ಆಭರಣ ಮಾಡಿ ಹಾಕ್ಕೊಂಡಾನ. ಶಿವನು ಇರುವಂಥ ಸ್ಥಳವನ್ನು ಕೇಳಬೇಕಂದ್ರೆ ಸ್ಮಶಾನದೊಳಗದಾನ. ಶಿವನು ತೊಟ್ಟಂಥ ಬಟ್ಟೆಯನ್ನು ಕೇಳಬೇಕಂದ್ರೆ ಗಜ ಚರ್ಮವನ್ನು ತೊಟ್ಟಾನ. ಶಿವನಿಗೆ ಇರುವಂಥ ಸ್ಥಿತಿಯನ್ನು ಕೇಳಬೇಕಂದ್ರೆ ಭಿಕ್ಷೆಯನ್ನು ಬೇಡಿ ತನ್ನ ಹೊಟ್ಟೆ ತುಂಬಿಸ್ಕೋತಾನ. ಶಿವನು ಹತ್ತಿ ಸಂಚರಿಸುವಂಥ ವಾಹನವನ್ನು ಕೇಳಬೇಕಂದ್ರೆ ಒಂದು ಮುದಿ ಎತ್ತ ಐತಿ. ಶಿವನು ಊಟ ಮಾಡುವಂಥ ಪಾತ್ರೆಯನ್ನು ಕೇಳಬೇಕಂದ್ರೆ ಒಂದು ಕಪಾಲದಲ್ಲಿ, ಬ್ರಹ್ಮ ಕಪಾಲದಲ್ಲಿ ಊಟವನ್ನು ಮಾಡ್ತಾನೆ. ಶಿವನಲ್ಲಿ ಕೇಳಬೇಕಪ್ಪ ಅಂದ್ರೆ ನಮಗೆ ಮೋಕ್ಷವನ್ನು ಕೊಡು, ನಿನ್ನನ್ನು ಧ್ಯಾನ ಮಾಡುವಂಥ, ನಿನ್ನ ಸ್ಮರಣೆಯನ್ನು ಮಾಡುವಂಥ ಒಂದು ಭಾಗ್ಯವನ್ನು ಕರುಣಿಸುವಂಥೇಳಿ ಸಿದ್ಧಾರೂಢ ಶಿವನಲ್ಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.